ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ. ಶ್ರೀ ಸಂಕಷ್ಟಹರ ಚತುರ್ಥಿ ವಿನಾಯಕ ಮಹಾಸ್ವಾಮಿ ದೇವತಾಭ್ಯಾಯತೆ ನಮಃ. ಓಂ ವಿಕಟ ಮಹಾಗಣಾಧಿಪತಯೇ ನಮೋ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಈ ಚೈತ್ರ ಮಾಸದ ಸಂಕಷ್ಟಹರ ಚತುರ್ಥಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ನಮ್ಮ ಸನಾತನ ವರ್ಷದ ಪ್ರಾರಂಭದ ಆದಿಯಲ್ಲಿ ಬರುವ ಈ ಸಂಕಷ್ಟಹರ ಚತುರ್ಥಿ ಅತ್ಯಂತ ಮಹತ್ವವಾದದ್ದು. ಈ ಸಂಕಷ್ಟಹರ ಚತುರ್ಥಿ ವಿಶೇಷವಾಗಿ ಭಾನುವಾರ ಬಂದಿರುವುದು ಇನ್ನೂ ಅತ್ಯಂತ ಉತ್ಕೃಷ್ಟವಾದದ್ದು. ಇಂತಹ ಚೈತ್ರ ಮಾಸದ ಸಂಕಷ್ಟಹರ ಚತುರ್ಥಿ ಭಾನುವಾರ ವಿಶೇಷವಾಗಿ ಬಂದಿರುವುದರಿಂದ ನಾವು ಯಾವ ರೀತಿಯಿಂದ ಗಣೇಶನನ್ನ ಆರಾಧನೆಯನ್ನ ಮಾಡಬೇಕು. ಆ ಗಣೇಶ ಸಹಸ್ರಾರು ತನ್ನ ಹೆಸರುಗಳಿಂದ ಪೂಜಿಸಲ್ಪಡುತ್ತಾನೆ. ಹಾಗಾದರೆ ಈ ಚೈತ್ರ ಮಾಸದಲ್ಲಿ ಅವನನ್ನ ಯಾವ ಹೆಸರಿನಿಂದ ಪೂಜಿಸಿದರೆ ಅವನು ಪ್ರಸನ್ನನಾಗಿ ನಮಗೆ ಅನುಗ್ರಹವನ್ನು ನೀಡುತ್ತಾನೆ. ನಾವು ಯಾವ ಬಣ್ಣವನ್ನ ವಸ್ತ್ರವನ್ನ ಧರಿಸಿ ಗಣೇಶನ ಆರಾಧನೆಯನ್ನ ಮಾಡಿದರೆ ಒಳಿತಾಗುತ್ತೆ. ನಮ್ಮ ಎಲ್ಲ ಅಭಿಷ್ಟಗಳು ಸಹ ಸಿದ್ಧಿಯಾಗುತ್ತೆ. ಎಲ್ಲವನ್ನೂ ಸಹ ನಾವು ತಿಳಿಯೋಣ ಬನ್ನಿ ವೀಕ್ಷಕರೇ. ಅನೇಕ ಸಹಸ್ರ ಅನಂತ ನಾಮಗಳನ್ನು ಹೊಂದಿರುವ ಆ ಮಹಾಗಣಪತಿಯನ್ನ ಈ ಚೈತ್ರ ಮಾಸದ ಸಂಕಷ್ಟಹರ ಚತುರ್ಥಿಯಲ್ಲಿ ವಿಕಟ ಮಹಾಗಣಪತಿ ಎಂಬ ಹೆಸರಿನಿಂದ ನಾವು ಆರಾಧನೆಯನ್ನ ಮಾಡಿದಾಗ ಗಣೇಶ ಶೀಘ್ರವಾಗಿ ಪ್ರಸನ್ನನಾಗ್ತಾನೆ ವೀಕ್ಷಕರೇ. ಆದ್ದರಿಂದ ಈ ದಿನ ನಾವು ಆದಷ್ಟು ಅವನನ್ನ ಓಂ ವಿಕಟ ಮಹಾಗಣಾಧಿಪತಯೇ ನಮಃ, ಓಂ ವಿಕಟ ಮಹಾಗಣಾಧಿಪತಯೇ ನಮಃ, ಓಂ ವಿಕಟ ಮಹಾಗಣಾಧಿಪತಯೇ ನಮಃ ಈ ಮಹಾಮಂತ್ರವನ್ನ ಶ್ರದ್ಧಾ ಭಕ್ತಿಯಿಂದ ಆ ಗಣೇಶನ ಭಕ್ತರು ಉಪಾಸನೆಯನ್ನ ಮಾಡುವುದರಿಂದ ಶೀಘ್ರವಾಗಿ ಆ ಗಣೇಶನ ಅನುಗ್ರಹ ಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ. ಮತ್ತು ಈ ದಿನ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಂಜನ ಸ್ನಾನವನ್ನ ಮಾಡಿ ಭಾನುವಾರ ಇರುವುದರಿಂದ ಕೆಂಪು ವಸ್ತ್ರವನ್ನ ಧರಿಸುವುದರಿಂದ ವಿಶೇಷವಾಗಿ ಆ ವಿಕಟ ಮಹಾಗಣಪತಿಯ ಅನುಗ್ರಹವನ್ನ ಸಕಲರೂ ಸಹ ಪಡಿತಾ ಹೋಗ್ತೀರಾ. ಆದ್ದರಿಂದ ಅಭ್ಯಂಜನ ಸ್ನಾನವನ್ನು ಮಾಡಿ ಕೆಂಪು ವಸ್ತ್ರವನ್ನು ಧರಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನ ಆಶೀರ್ವಾದವನ್ನು ಪಡೆದು ಈ ದಿನ ಸಾತ್ವಿಕ ರೀತಿಯಿಂದ ಆ ಗಣೇಶನ ಉಪವಾಸವನ್ನ ಮಾಡ್ತೀನಿ. ನನ್ನ ಈ ಮನಸ್ಸೆಲ್ಲವೂ ಆ ಗಣೇಶನ ಬಳಿಯಲ್ಲೇ ಇದ್ದು ಅವನ ಆರಾಧನೆಯನ್ನ ಮಾಡ್ತೀನಿ ಅನ್ನೋ ಒಂದು ಶುದ್ಧವಾದ ಸಾತ್ವಿಕ ಸಂಕಲ್ಪವೇ ಆ ಗಣೇಶನಿಗೆ ಖಂಡಿತ ತಲುಪುತ್ತೆ ವೀಕ್ಷಕರೇ. ಆದ್ದರಿಂದ ಈ ಮಹಾಮಂತ್ರವನ್ನ ಈ ಉಪದೇಶವನ್ನ ಇಟ್ಟು ಅಂತಹ ಸಾತ್ವಿಕವಾದ ಉಪವಾಸವನ್ನ ಮಾಡಿ ಮತ್ತೆ ಸಂಜೆ ಪ್ರದೋಷ ಕಾಲದಲ್ಲಿ ಪುನಃ ಮತ್ತೆ ಸ್ನಾನವನ್ನ ಗೈದು ಗುರುಗಳನ್ನ ಪ್ರಾರ್ಥನೆಯನ್ನ ಮಾಡಿ ತಂದೆ ತಾಯಿಯಿಂದ ಆಶೀರ್ವಾದವನ್ನ ಪಡೆದು, ಏಕಂತಂದ್ರೆ ಈ ಭಾನುವಾರದ ಮತ್ತೆ ಈ ಚೈತ್ರ ಮಾಸ ಗಣಪತಿಯಲ್ಲಿ ಯಾರ್ಯಾರಿಗೆ ಸಂತಾನದ ತೊಂದರೆಗಳಿರ್ತವೆ, ಗರ್ಭದ ತೊಂದರೆಗಳು ನಿಲ್ತಾ ಇರಲ್ಲ, ನಂತರ ಮಕ್ಕಳಿಗೆ ಅಲ್ಪಾಯುಗಳು ಉಂಟಾಗ್ತಾ ಇರ್ತವೆ. ಏಕೆಂದರೆ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ತಂದೆ ತಾಯಿ ಬದುಕಿದ್ದಾಗಲೇ ಅವರ ಮಕ್ಕಳು ಅದೃಶ್ಯವಾಗಿರೋದನ್ನು ನಾವು ನೋಡಿದ್ದೀವಿ. ಏಕೆಂದರೆ ಅಂತಹ ಎಷ್ಟೋ ಬಹು ದುಃಖವನ್ನ ಆ ತಂದೆ ತಾಯಿಗಳು ಅನುಭವಿಸ್ತಾ ಇರ್ತಾರೆ. ಆದ್ದರಿಂದ ಆ ಹುಟ್ಟುತ್ತಿರುವ ಸಂತಾನಕ್ಕೆಲ್ಲ ದೀರ್ಘಾಯು ಪ್ರಾಪ್ತಿಯಾಗಬೇಕು ಅನ್ನೋ
ಯಾರ್ಯಾರು ಪೋಷಕರು ತಂದೆ ತಾಯಿಯರಲ್ಲಿರುತ್ತಾರೆ ಅವರೆಲ್ಲರೂ ಸಹ ಈ ವಿಕಟ ಮಹಾಗಣಪತಿಯ ವ್ರತವನ್ನ ಆಚರಿಸಬೇಕು ಅಂತಂದು ಗಾಣಪತ್ಯ ತಂತ್ರ ಮತ್ತು ಹಲವಾರು ತಂತ್ರ ಶಾಸ್ತ್ರಗಳಲ್ಲೂ ಸಹ ಇದರ ಬಗ್ಗೆ ವಿವರಣೆ ಇದೆ. ಆದ್ದರಿಂದ ಆದಷ್ಟೂ ಸಹ ಶ್ರದ್ಧಾ ಭಕ್ತಿಯಿಂದ ಈ ವಿಕಟ ಮಹಾಗಣಪತಿಯ ಸಂಕಷ್ಟಹರ ಚತುರ್ಥಿಯನ್ನ ಮಾಡುವುದರಿಂದ ವಿಶೇಷವಾದ ಫಲಗಳ ಜೊತೆಯಲ್ಲಿ ದೀರ್ಘಾಯುಷ್ಯ ಮತ್ತು ಸುಖ ಸಮೃದ್ಧಿ ಸಂಪತ್ತುಗಳನ್ನ ಹೆಚ್ಚಿಸುವಂತಹ ಈ ಸಂಕಷ್ಟಹರ ಚತುರ್ಥಿಯಾಗಿದೆ. ಇಂತಹ ಈ ಚತುರ್ಥಿಯನ್ನ ವಿಶೇಷವಾಗಿ ಆಚರಿಸಿ ಕೃತಾರ್ಥರಾಗೋಣ. ಮತ್ತೆ ಹೀಗೆ ಪ್ರದೋಷ ಕಾಲದಲ್ಲಿ ಪುನಃ ಸ್ನಾನವನ್ನಗೈದು ತಂದೆ ತಾಯಿಯಿಂದ ಗುರುಗಳಿಂದ ಆಶೀರ್ವಾದವನ್ನು ಪಡೆದು ಆ ಗಣೇಶನಿಗೆ ಷೋಡಶೋಪಚಾರಗಳಿಂದ ಅರ್ಚನೆಯನ್ನ ಮಾಡಬೇಕು. ಗಣೇಶನಿಗೆ ವಿಶೇಷವಾಗಿ ಕಳಶ ಸ್ಥಾಪನೆಯನ್ನ ಮಾಡಿ ಗಣೇಶನನ್ನ ಆಹ್ವಾನೆಯನ್ನ ಮಾಡಿ ಗಣೇಶನಿಗೆ ವಿಶೇಷವಾಗಿ ಈ ಬಿಳಿ ಎಕ್ಕದ ಹೂಗಳಿಂದ ಅರ್ಚನೆಯನ್ನ ಮಾಡಿ ಮತ್ತು ಕೆಂಪು ಹೂಗಳಿಂದಲೂ ಸಹ ಅರ್ಚನೆಯನ್ನು ಮಾಡಿ ಗಣೇಶನಿಗೆ ಮೋದಕ, ಚಕ್ಕುಲಿ, ಕೋಡುಬಳೆಗಳು ಮತ್ತು ವಿಶೇಷವಾಗಿ ಸಿಹಿ ತಿಂಡಿಗಳನ್ನು ಸಹ ಮತ್ತು ಲಡ್ಡುಗಳನ್ನು ಸಹ ನೈವೇದ್ಯಕ್ಕಿಟ್ಟು ಆ ಗಣೇಶನನ್ನ ಪ್ರಾರ್ಥನೆಯನ್ನ ಮಾಡಿ ಗಣೇಶನಿಗೂ ಸಹ ಕೆಂಪು ವಸ್ತ್ರವನ್ನ ಸಮರ್ಪಣೆಯನ್ನ ಮಾಡಿ ಕೆಂಪು ಹೂಗಳು ಎಲ್ಲವನ್ನ ಸಮರ್ಪಣೆಯನ್ನ ಮಾಡಿ ಗಣೇಶನಿಗೆ ಭಾನುವಾರ ಇರುವುದರಿಂದ 36 ತುಪ್ಪದ ದೀಪಗಳಿಂದ ಆರತಿಯನ್ನು ಬೆಳಗಿ ಶ್ರದ್ಧಾ ಭಕ್ತಿಯಿಂದ ಗಣೇಶನಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಅವನ ಪಾದ ಪದ್ಮಗಳಿಗೆ ಸಮರ್ಪಣೆಯನ್ನು ಮಾಡಿ. ಇದರಿಂದ ಆದಷ್ಟು ಬೇಗ ಸಕಲವು ಸಿದ್ಧಿಯಾಗ್ತಾ ಬರುತ್ತದೆ. ಗರಿಕೆ ಮತ್ತು ಬಿಲ್ವ ಮತ್ತು ಬಿಳಿ ಎಕ್ಕದ 21 ಹೂಗಳನ್ನು ಕೈಯಲ್ಲಿ ಹಿಡಿದು ಓಂ ವಿಕಟ ಮಹಾಗಣಾಧಿಪತಗೆ ಎಂದು 21 ಬಾರಿಯಾದರೂ ಸಹ ಜಪವನ್ನು ಮಾಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪ್ರಾರ್ಥನೆಯನ್ನು ಮಾಡಿ ಅವನ ಪಾದಗಳಿಗೆ ಸಮರ್ಪಣೆಯನ್ನು ಮಾಡಿ ಸಮರ್ಪಣೆಯಾದ ನಂತರ ಗಣೇಶನಿಗೂ ಸಹ ಪೂಜೆಯನ್ನು ಸಲ್ಲಿಸಿ ಮತ್ತು ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಕಲ್ಪೋಕ್ತ ಮಂತ್ರದಿಂದ ಅರ್ಘ್ಯ ಪ್ರದಾನವನ್ನು ಮಾಡಿ ಆ ಗಣೇಶನ ಜೊತೆಯಲ್ಲಿ ಆ ಬಾಲಚಂದ್ರನನ್ನು ಸಹ ಆರಾಧನೆಯನ್ನು ಮಾಡಿ ನನ್ನ ಎಲ್ಲ ಮುಂದಿನ ಜೀವನಕ್ಕೆ ನಿನ್ನ ಅನುಗ್ರಹ ಇರಲಿ, ಬರುತ್ತಾ ಇರುವ ಎಲ್ಲ ವಿಘ್ನಗಳನ್ನು ಪರಿಹರಿಸು ದೇವ ಅಂತಂದು ಆ ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನಿಮ್ಮ ಎಲ್ಲ ಮನೋರಥಗಳು ಸಹ ಶೀಘ್ರವಾಗಿ ಸಿದ್ಧಿಸ್ತಾ ಹೋಗುತ್ತೆ. ಆ ವಿಕಟ ಮಹಾಗಣಪತಿಯ ಅನುಗ್ರಹ ನಿಮ್ಮ ಮೇಲೆ ಪರಿಪೂರ್ಣವಾಗಿ ಸಿದ್ಧಿಸಲಿ ಅಂತಂದು ಸಹ ನಾವು ಆಶೀರ್ವಾದವನ್ನ ಮಾಡ್ತಾ ಇದ್ದೀವಿ. ಈ ವಿಕಟ ಮಹಾಗಣಪತಿಯ ಸಂಕಷ್ಟಹರ ಚತುರ್ಥಿಯ ಜಾಗತಿಕ ಫಲಾಫಲಗಳನ್ನು ನೋಡ್ತಾ ಹೋದಾಗ ಇನ್ನೂ ಜಾಗತಿಕದಲ್ಲಿ ಇನ್ನೂ ಅಶಾಂತಿಗಳು ಕಾಡ್ತಾ ಹೋಗ್ತವೆ. ಇಂತಹ ಯುದ್ಧ ಭೀತಿಗಳು ಸಹ ಕಾಡ್ತಾ ಹೋಗ್ತವೆ ಮತ್ತು ಭಾನುವಾರ ನಡೀತಾ ಇದ್ರಿಂದ ಈ ಸಂಕಷ್ಟಹರ ಚತುರ್ಥಿ ಆದಷ್ಟು ಅಮೆರಿಕದ ಅಧ್ಯಕ್ಷರು ಸಹ ಎಚ್ಚರಿಕೆಯನ್ನ ವಹಿಸಬೇಕು. ಶ್ರೀಯುತ ಡೊನಾಲ್ಡ್ ಟ್ರಂಪ್ ಅವರು ಸಹ ತಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ರಕ್ಷಣೆಯ ಬಗ್ಗೆಯೂ ಸಹ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂತಂದರೆ ಜೀವಕ್ಕೆ ಕಂಟಕಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ಅದರ ಜೊತೆಯಲ್ಲಿ ತಮ್ಮ ದಿನನಿತ್ಯದ ಆಹಾರದ ವೈಶಿಷ್ಟ್ಯತೆಗಳನ್ನು ಸಹ ಕಾಪಾಡಿಕೊಂಡು ಬನ್ನಿ ಮತ್ತು ತಜ್ಞ ವೈದ್ಯರನ್ನು ಸಹ ನೀವುಗಳು ಸಂಪರ್ಕ ಮಾಡುವುದು ಒಳಿತು. ಏಕೆಂದರೆ ಕಾಲಜ್ಞಾನದ ಪ್ರಕಾರ ನಿಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮಗಳು ಉಂಟಾಗುವಂತಹ ಅನೇಕ ರೋಗಗಳು ಕಾಯಿಲೆಗಳು ಪೀಡಿಸುವಂತಹ ಗ್ರಹಗತಿಗಳು ಉಂಟಾಗ್ತಾರಿಂದ ಆದಷ್ಟೂ ಸಹ ನೀವುಗಳು ಎಚ್ಚರಿಕೆಯನ್ನು ವಹಿಸಬೇಕು. ನಂತರ ನಮ್ಮ ಕರ್ನಾಟಕದ ಶಾಸಕರುಗಳು ಯಾರೇ ಇರಲಿ ಮತ್ತು ಶಾಸಕ ಸ್ಥಾನಮಾನದಲ್ಲಿರುವ ಎಲ್ಲರೂ ಸಹ ಆದಷ್ಟು ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕು. ಯಾಕಂತಂದರೆ ನೀವು ನೋಡ್ತಾ ಬನ್ನಿ, ಇಂದಿನಿಂದ ಇನ್ನು 3 ತಿಂಗಳೊಳಗೆ ತುಂಬ ಶಾಸಕರಿಗೆ
ಆರೋಗ್ಯದ ಪರಿಣಾಮಗಳು ಉಂಟಾಗ್ತಾ ಬರುತ್ತೆ. ಹೃದಯದಲ್ಲಿ ಏರುಪೇರುಗಳು ಉಂಟಾಗೋದು, ಹೃದಯಾಘಾತಗಳು ಉಂಟಾಗುವುದು ಮತ್ತು ಆರೋಗ್ಯ ಮತ್ತು ಅಪಘಾತಗಳು ನಡೆಯುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ಏಕೆಂತಂದರೆ ಇಂತಹ ರಾಜಕೀಯದಲ್ಲಿರೋರು, ರಾಜಕೀಯ ಸ್ಥಾನಮಾನದಲ್ಲಿರೋರು ಅಂದರೆ MLAಗಳಿರಲಿ, MP ಗಳಿರಲಿ ಮತ್ತು MLCಗಳಿರಲಿ ಮತ್ತು ಯಾವುದೇ ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಸಹ ಅಂದರೆ ಶಾಸಕ ಸ್ಥಾನಮಾನಗಳು ಮತ್ತು ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಎಲ್ಲರೂ ಸಹ ಒಟ್ಟಿನಲ್ಲಿ ಅವರು ತುಂಬ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತು ರೈತಾಪಿ ವರ್ಗದವರು ವಿಶೇಷವಾಗಿ ನಿಮ್ಮ ಭೂಮಿಯಲ್ಲಿ ವಿಶೇಷವಾಗಿ ಭೂ ತಾಯಿಯನ್ನು ಪೂಜೆಯನ್ನು ಮಾಡಿ ಈ ಸಂಕಷ್ಟಿಯ ದಿನ ಪೂರ್ತಿ ಕೂಷ್ಮಾಂಡ ಬಲಿಯನ್ನು ಮಾಡುವುದರಿಂದ ವಿಶೇಷವಾದ ಅನುಗ್ರಹ ಹೊಂದುತ್ತಾ ಹೋಗ್ತೀರಾ. ನಿಮ್ಮ ಬೆಳೆಗಳಿಗೆ ಸುರಕ್ಷತೆ ಸಿಗ್ತಾ ಹೋಗುತ್ತೆ. ಬೆಳೆ ಹಾನಿಗಳಿಂದ ನೀವುಗಳು ಪಾರಾಗಬಹುದು ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಮತ್ತು ಆದಷ್ಟು ಸಿಂಹ ರಾಶಿಯ ಯುವಕರಲ್ಲಿ ಯುವತಿಯರಲ್ಲಿ ನೀವು ಉದ್ಯೋಗವನ್ನು ಪ್ರಾರಂಭ ಮಾಡಲು ಇದು ಸುಸಮಯವಾಗಿದೆ. ಈ ಸಂಕಷ್ಟಹರ ಚತುರ್ಥಿ ವಿಶೇಷವಾಗಿ ನಿಮಗೆ ಭಾಗ್ಯವನ್ನು ಉಂಟು ಮಾಡ್ತಾ ಇದೆ. ಆದಷ್ಟು ಸಹ ಸ್ವಂತ ಉದ್ದಿಮೆಯನ್ನು ಪ್ರಾರಂಭ ಮಾಡಲು ತಾವುಗಳು ಯೋಚನೆಯನ್ನು ಮಾಡಿ ಮತ್ತು ಯೋಚಿಸುವುದರ ಜೊತೆಯಲ್ಲಿ ಪ್ರಾರಂಭ ಮಾಡುವುದರಿಂದ ಆ ಮಹಾಗಣಪತಿಯ ಅನುಗ್ರಹ ಖಂಡಿತ ನಿಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ನಂತರ ಉತ್ತರ ಪ್ರದೇಶದ ಪ್ರಸಿದ್ಧ ಮುಖ್ಯಮಂತ್ರಿಗಳಾದ ಶ್ರೀಯುತ ಯೋಗಿ ಆದಿತ್ಯನಾಥ್ ಅವರು ಸಹ ತಾವುಗಳು ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಸ್ವಪಕ್ಷದಲ್ಲೇ ಸಹ ಶತ್ರುಗಳು ಉಂಟಾಗ್ತಾ ಇದ್ದಾರೆ. ಆದ್ದರಿಂದ ಆದಷ್ಟು ಆ ದುರ್ಗೆಯ ಆರಾಧನೆಯನ್ನು ಮಾಡುವುದು, ಕಾಲಭೈರವನ ಆರಾಧನೆಯಿಂದ ಬರುವ ಎಲ್ಲ ಈ ಶತ್ರುಪೀಡೆಯಿಂದ ಪರಿಹಾರವನ್ನು ಹೊಂದುತ್ತಾ ಹೋಗ್ತೀರಾ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಮೊನ್ನೆನೂ ಸಹ ಮತ್ತೆ ಹಿಂದೆಯೂ ಸಹ ನಾವು ತಿಳಿಸಿದ್ವಿ. ದಾವಣಗೆರೆಯ ಇಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಮುಂದೊಂದು ದಿನ ವಿಧಾನಸಭೆಯನ್ನು ಪ್ರವೇಶವನ್ನು ಮಾಡ್ತಾರೆ ಅಂತಂದು ಸಹ. ನಂತರ ಕೆಲವೊಂದು ಪರಿಹಾರಗಳನ್ನು ಸಹ ಅವರಿಗೆ ತಿಳಿಸಿದ್ವಿ. ಆದಷ್ಟು ಪರಿಹಾರಗಳನ್ನು ಮಾಡಿದರೆ ಅಂತಹ ಉಪಯೋಗ ಹಾಗೂ ಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಯಾಕಂತಂದರೆ ವೈದ್ಯರು ನಮಗೆ ಯಾವುದೇ ಒಂದು ದೊಡ್ಡ ಮಾರಕ ಕಾಯಿಲೆ ಬಂದಿದೆ ಅಂತಂದರೆ ಮೆಡಿಸಿನ್ನ ಸಹ ತಿಳಿಸ್ತಾರೆ. ಆ ಮೆಡಿಸಿನ್ನ ನಾವು ತಗೊಂಡು ಅಚ್ಚುಕಟ್ಟಾಗಿ ಅದರ ಜೊತೆಯಲ್ಲಿ ಯೋಗ ಧ್ಯಾನಗಳನ್ನು ಮಾಡಿದಾಗ ಆ ರೋಗದಿಂದ ನಾವು ಖಂಡಿತ ಗುಣಮುಖರಾಗಬಹುದು. ಹಾಗೆ ಇದೂ ಸಹ ಒಂದು ವಿಜ್ಞಾನ ಇದ್ದಂಗೆ ಈ ಜ್ಯೋತಿಷ್ಯ ಶಾಸ್ತ್ರ. ಆ ಪರಿಹಾರಗಳನ್ನು ಸಹ ಆ ಸಮರ್ಥ ಮಲ್ಲಿಕಾರ್ಜುನ ಅವರು ಸಹ ಮಾಡಬೇಕು. ಇಲ್ಲ ಅಂತಂದರೆ ಕಾಲಜ್ಞಾನದಲ್ಲಿ ನಿಮಗೆ ತಿಳಿಸ್ತಾ ಇದೆ. ಅಂದರೆ ನೀವು ಮುಂದೊಂದು ದಿನ ವಿಧಾನಸಭೆಯನ್ನು ಪ್ರವೇಶ ಮಾಡ್ತೀರಾ. ಆದರೆ ಈಗ ಸದ್ಯದಲ್ಲಿ ಮಾಡಬೇಕು ಅಂತಂದರೆ ಕೆಲವೊಂದು ಆ ಪರಿಹಾರಗಳನ್ನು ಮಾಡಬೇಕು, ಬಡ ಜನತೆಯ ಸೇವೆಯನ್ನು ಮಾಡಬೇಕು ಮತ್ತು ನಿಮಗೆ ತಿಳಿಸಿರುವ ಅನೇಕ ಸನಾತನ ಪರಂಪರೆಯಲ್ಲಿ ಬರುವಂತಹ ದೇವಾನುದೇವತೆಗಳಿಗೆ ಸಂಬಂಧಪಟ್ಟ ಕೆಲವೊಂದು ಹೋಮಾದಿಗಳನ್ನು ಸಹ ತಿಳಿಸಿದೆ. ಅದನ್ನು ಜಾಗರೂಕತೆಯಿಂದ ಆ ಸಮಯದ ಒಳಗಡೆ ಮಾಡಿದರೆ ಖಂಡಿತ ಬರುವ ಅಪಾಯಗಳಿಂದ ನೀವು ಪಾರಾಗಬಹುದು ಅನ್ನೋದನ್ನು ಸಹ ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೀನಿ ಅನ್ನೋದನ್ನು ಸಹ ತಾವುಗಳು ಮನವರಿಕೆಯನ್ನು ಮಾಡಬೇಕು. ಕಾರಣ ಯಾಕಂತಂದರೆ ಬೇರೆ ಪಕ್ಷದಿಂದ ಬೇಡ, ನಿಮ್ಮ ಪಕ್ಷದಲ್ಲೇ ನಿಮ್ಮನ್ನು ಸೋಲಿಸಬೇಕೆಂದು ಕುತಂತ್ರಗಳು ನಡೀತಾ ಇದ್ದಾವೆ. ಆದ್ದರಿಂದ ಆದಷ್ಟು ಸಹ ಜಾಗರೂಕತೆಯನ್ನು ವಹಿಸಬೇಕು. ಶೂಲಿನಿ ದುರ್ಗಾ ಯಾಗಗಳನ್ನು ಮಾಡೋದು, ಆ ಜಗನ್ಮಾತೆ ಶೂಲಿನಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದು, ಇವೆಲ್ಲವನ್ನು ಸಹ ಮಾಡಿ ಅದಕ್ಕಿಂತ ಹೆಚ್ಚು ನಿಮ್ಮನ್ನೂ ಸಹ ಸೇರಿಸಿಕೊಂಡು ನಮ್ಮ ಸಮರ್ಥ ಮಲ್ಲಿಕಾರ್ಜುನ ಅವರಿಗೂ ಸಹ ಮತ್ತು ಎಲ್ಲ ರಾಜಕಾರಣಿಗಳಿಗೂ ಸಹ
ತಿಳಿಸ್ತಾ ಇದ್ದೀವಿ. ಮೊದಲು ನಮ್ಮ ಭಾರತ, ಈ ಭಾರತದ ಸನಾತನ ಪರಂಪರೆಯ ನಾಡು ಈ ದೇಶ. ಮೊದಲು ಆ ದೇಶದ ಧರ್ಮಕ್ಕೆ ಬೆಲೆಯನ್ನು ಕೊಡಬೇಕು. ನೀವುಗಳು ಯಾವುದೇ ಒಂದು ರಾಜಕೀಯ ಅಧಿಕಾರಕ್ಕೋಸ್ಕರ ಧರ್ಮವನ್ನ ತ್ಯಾಗ ಮಾಡೋದು, ನಿಮ್ಮ ಧರ್ಮಗಳನ್ನು ತುಳಿಯೋದು ಖಂಡಿತ. ಏಕೆಂತಂದ್ರೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತಂದು ಹೇಳುತ್ತೆ. ಮೊದಲು ನಿಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಇರಲಿ. ಅದು ಯಾವುದೇ ರಾಜಕೀಯ ಅಧಿಕಾರಿಗಳು 5 ವರ್ಷ ಇರಬಹುದು, ಮುಂದೊಂದು ಸಲ ಸಿಗಬಹುದು, ಸಿಗದೇನೂ ಸಹ ಇರಬಹುದು. ಆದರೆ ನಿಮ್ಮ ಧರ್ಮ ನೀವು ಹುಟ್ಟಿದಾಗಿನಿಂದಲೂ ಸಾಯುವವರೆಗೂ ಸಹ, ನೀವು ಹುಟ್ಟಿಲ್ಲ ಅಂದ್ರೂ ಸಹಿತ ಅವತ್ತಿನಿಂದಲೂ ಸನಾತನವಾಗಿ ಈ ಧರ್ಮ ಇತ್ತು. ಅಂತಹ ಧರ್ಮವನ್ನ ಯಾರೂ ಸಹ ಅಲ್ಲಗಳೆಯುವುದು, ಅದನ್ನ ನಾಶ ಮಾಡ್ತೀನಿ ಅನ್ನೋದು, ಆ ಧರ್ಮದ ವೈಶಿಷ್ಟ್ಯತೆಗಳನ್ನ ಅಂದ್ರೆ ಹೀಯಾಳಿಸುವುದು, ಇವೆಲ್ಲವೂ ತಪ್ಪು. ಮೊದಲು ನಿಮ್ಮ ಧರ್ಮದ ಬಗ್ಗೆ ಯಾರೇ ರಾಜಕಾರಣಿಗಳಿರಲಿ, ಅವರು ನಿಮ್ಮ ಧರ್ಮಗಳನ್ನ ಮೊದಲು ಹೆಮ್ಮೆ ಪಡಬೇಕು, ಅದನ್ನ ಆಚರಿಸಬೇಕು. ಏಕೆಂದ್ರೆ ಒಬ್ಬ ನಾಯಕ ಅದನ್ನ ಆಚರಣೆಯನ್ನ ಮಾಡಿದ್ರೆ ನಿಮ್ಮನ್ನ ಅನುಸರಿಸ್ತಾ ಇರೋರು ಸಹ ಅದನ್ನ ಅನುಕರಣೆಯನ್ನ ಮಾಡ್ತಾರೆ. ಆದ್ದರಿಂದ ಆ ಧರ್ಮವನ್ನ ಯಾವತ್ತೂ ಬಿಡಬೇಡಿ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ನಿಮಗೆ ಅಲ್ಲ, ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಸಹ. ಆದಷ್ಟು ಶ್ರೀಯುತ ಸಮರ್ಥ ಮಲ್ಲಿಕಾರ್ಜುನ ಅವರು ಸಹ ನಿಮಗೆ ತಿಳಿಸಿರುವ ಅನೇಕ ಆಚರಣೆಗಳನ್ನ, ಆ ಜಗನ್ಮಾತೆಯ ಇಷ್ಟಕಾಮೇಶ್ವರಿಯ ಶ್ರೀ ಶೂಲಿನಿ ದುರ್ಗಾದೇವಿಯ ಆರಾಧನೆಯನ್ನು ಸಹ ಮಾಡಬೇಕು. ಇದರಿಂದ ಉತ್ತಮವಾಗಿ ನೀವುಗಳು ಸಹ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಏಕಂತಂದ್ರೆ ವಿಶೇಷವಾಗಿ ಆ ಗ್ರಹ ಗತಿಗಳ ಅನುಗ್ರಹದಿಂದ ವಿಶೇಷವಾಗಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಮುಂದುವರಿಯಬೇಕಂತಂದ್ರೆ ಜನಸೇವೆಗೆ, ಜನಾರ್ದನ ಸೇವೆ, ಆ ಕೆಲಸವನ್ನ ಅಚ್ಚುಕಟ್ಟಿನಿಂದ ಮಾಡಬೇಕು. ಯಾಕಂತಂದ್ರೆ ಶ್ರೀಮಠಕ್ಕೆ ಅನೇಕರು ನಿರುದ್ಯೋಗಿಗಳು ಭೇಟಿ ನೀಡಿ, ಒಂದೇ ಕ್ಷೇತ್ರ ಅಲ್ಲ, ಎಲ್ಲ ನಮ್ಮ ಕರ್ನಾಟಕದಿಂದಲೂ ಬೇರೆ ಬೇರೆ ಕ್ಷೇತ್ರದಿಂದಲೂ ಸಹ ಬಂದು ಗೋಳಾಡ್ತಾ ಇರ್ತಾರೆ. ಖಂಡಿತ ನಮಗೆ ನೋವಾಗ್ತಾ ಹೋಗುತ್ತೆ. ಯಾಕಂತಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಇಷ್ಟೊಂದು ನಿರುದ್ಯೋಗಿಗಳಿದ್ದಾರೆ. ಈ ನಿರುದ್ಯೋಗದಲ್ಲಿ ಇನ್ನೊಂದು ನೇರವಾಗಿ ತಿಳಿಸ್ತೀವಿ. ಈಗ ಕೇಂದ್ರ ಸರ್ಕಾರ ಒಳ್ಳೆಯ ಪ್ರಭಾವವನ್ನು ಬೀರಿ ತಾವು ಉತ್ತಮ ಆಡಳಿತವನ್ನ ನೀಡ್ತಾ ಇದ್ದೀರಾ, ಜನಮನ್ನಣೆಯನ್ನ ಗಳಿಸ್ತಾ ಇದ್ದೀರಾ. ಖಂಡಿತ ಒಂದು ಖುಷಿ ಆಗ್ತಾ ಹೋಗುತ್ತೆ. ಆದರೆ ತಾವುಗಳು ಈ ಜನಮನ್ನಣೆಯ ಇದೆ ಅಂತಂದೇಳಿ ಅನೇಕ ನೀವು ತರ್ತಾ ಇರುವ ನಿಯಮಗಳು, ಕೆಲವೊಬ್ಬರು ಪಾಪ ಮತ್ತು ಎಷ್ಟೋ ಜನ ಬಂದು ಶ್ರೀಪೀಠಕ್ಕೆ ಹೇಳ್ತಾ ಇದ್ದಾರೆ, ಗೊತ್ತಿ ಅಂದ್ರೆ ಮೊನ್ನೆ ತಂದಿರುವ ಈ ಆದಾಯದು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ಗಳು ದೊಡ್ಡ ಜನಕ್ಕೆ ಹೊಡಿತಾ ಇಲ್ಲ ಗುರುಗಳೇ, ನಮ್ಮಂತಹ ಮಧ್ಯಮ ವರ್ಗದವರನ್ನ ಹಿಂಡಿ ಹಿಪ್ಪೆಕಾಯಿ ಮಾಡ್ತಾ ಇದ್ದಾವೆ. ಯಾಕಂದ್ರೆ ನೋಡಿ, ಬಲಿ ಆಗ್ತಾ ಇರೋರು ಯಾರೂ ಇಲ್ಲ, ಶ್ರೀಮಂತ ವರ್ಗದವರಲ್ಲ, ಇದರ ಬರೇ ಮಧ್ಯಮ ವರ್ಗದವರ ಮೇಲೆ ತುಂಬಾ ಬೀಳ್ತಾ ಹೋಗುತ್ತೆ. ಏನೋ ಒಂದು ಕನಸನ್ನ ಕಟ್ಟಿರ್ತಾರೆ, ಅವರು ಮುಂದುವರಿಯಬೇಕು ಅಂತಂದೇಳಿ. ಯಾಕಂತಂದ್ರೆ ಯಾರೇ ಒಂದು MP ಗಳಿರಲಿ, ಖಂಡಿತ ಅದನ್ನ ಕುಳಿತುಕೊಂಡು ಇದನ್ನ ಒಂದು ಪರಾಮರ್ಶೆಯನ್ನ ಮಾಡಿ. ಯಾಕಂತಂದ್ರೆ ಸ್ವಲ್ಪ ಬಂಡವಾಳವನ್ನು ಹೂಡಿ ನಾವು ಎಷ್ಟೋ ಯುವಕರಿಗೆ ಉದ್ಯೋಗವನ್ನ ಮಾಡಿ ಅಂತಂದು ಹೇಳ್ತಾ ಇರ್ತೀವಿ. ಆ ಉದ್ಯೋಗವನ್ನ ಮಾಡ್ಲಿಕ್ಕೆ ಅವರು ಬ್ಯಾಂಕಿನಿಂದ ಸಾಲನು, ಎಲ್ಲೋ ತಮ್ಮ ಹೊಲಗಳನ್ನ ಮಾರಿ ಸಾಲದಿಂದ ಅವರು ಸಹ ಸುಮಾರು ಬಂಡವಾಳವನ್ನು ಹೂಡಿ ಮಾಡಬೇಕು, ಮತ್ತೆ ಆ ಟ್ರಾನ್ಸಾಕ್ಷನ್ಗಳನ್ನ ಮಾಡಬೇಕು ಅನ್ನೋಷ್ಟರೊಳಗೇನೆ ಈ ಆದಾಯ ತೆರಿಗೆ ಅನ್ನೋದು ಅವರನ್ನ ಕಟ್ಟಿ ಹಾಕಿಬಿಡುತ್ತೆ. ತುಂಬಾ ಹೊರೆ ಆಗುತ್ತೆ. ತುಂಬಾ ಇನ್ನೊಂದು ಕಾಲಿಟ್ಟು ಅಂಬೆಗಾಲಿಡ್ತಾ ಇರ್ತಾರೆ ಆ ಉದ್ಯೋಗಿಗಳು, ಅಂತವರ ಮೇಲೆ ಇದು ಹೊರೆ ಆಗುತ್ತೆ. ಆದ್ದರಿಂದ ಕರ್ನಾಟಕ ರಾಜ್ಯದಿಂದ ಹೋದಂತಹ MP ಗಳು ಆದಷ್ಟು ಈ ಸಂದೇಶವನ್ನು ಅವರಿಗೆ ತಲುಪಿಸಿ ಕೂಲಂಕುಷವಾಗಿ ಯೋಚನೆಯನ್ನ ಮಾಡಿ. ಯಾಕಂತಂದ್ರೆ
ನವ ಉದ್ಯೋಗವನ್ನ ಮಾಡಲಿಕ್ಕೆ ಸರ್ಕಾರ ಪ್ರೋತ್ಸಾಹವನ್ನ ನೀಡಿ ಅವರ ಬೆನ್ನನ್ನ ತಟ್ಟಿದಾಗ ಅವರೂ ಸಹ ಮುನ್ನುಗ್ಗಿ ನಮ್ಮ ದೇಶದ ಆರ್ಥಿಕತೆಗೆ ಒಂದು ರೀತಿಯಿಂದ ಸಹಾಯ ಮಾಡ್ತಾರೆ. ಆದರೆ ಅಂಬೆಗಾಲೇ ಇಡಬೇಕಾದ್ರೆ ಇಂತಹ ಆದಾಯ ತೆರಿಗೆ ಎಂಬ ಒಂದು ಕುಣಿಕೆ ಬಂದಾಗ್ಲೇನೆ ಅವರು ನಾನಾ ರೀತಿಯ ಅಡ್ಡದಾರಿಗಳನ್ನ ಹಿಡಿತಾ ಹೋಗ್ತಾರೆ. ಅದನ್ನೂ ಸಹ ತಾವುಗಳು ಯೋಚನೆಯನ್ನ ಮಾಡಬೇಕು. ನಮ್ಮ ಯುವ ಪೀಳಿಗೆಗೆ ಪ್ರೋತ್ಸಾಹವಾಗುವಂತಹ ಕಾನೂನುಗಳು ಬಂದಾಗ ಮಾತ್ರ ನಮ್ಮ ದೇಶ ಮುಂದುವರಿಯಬಹುದು. ಇಲ್ಲವೇ ಈ ಕಾನೂನುಗಳೇ ಮುಂದೊಂದು ದಿನ ನಿಮಗೆ ಕುಣಿಕೆಯಾಗಬಹುದು. ಖಂಡಿತ ಈ ಅವಕಾಶವನ್ನ ಇನ್ನೊಂದು ರಾಜಕೀಯ ಪಕ್ಷಗಳು ಉಪಯೋಗವನ್ನ ತೆಗೆದುಕೊಳ್ತವೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಕಾಲಜ್ಞಾನದಲ್ಲಿ ತಿಳಿಸ್ತಾ ಹೋಗ್ತೀವಿ. ಇದು ದೇಶಕ್ಕೆ ಒಂದು ರೀತಿಯಿಂದ ಆದಾಯ ಬರಬಹುದು ಅಂತಂದು ನೀವುಗಳು ಯೋಚನೆಯನ್ನ ಮಾಡ್ತೀರಾ. ಆದರೆ ಕಾಲಜ್ಞಾನದಲ್ಲಿ ಯಾರಾದರೂ ಇದ್ರೆ ಈ ಸಂದೇಶವನ್ನ ಯಾರ್ಯಾರು ಅಂತ IT ಅಧಿಕಾರಿಗಳು ಮತ್ತು ನಿಯಮವನ್ನು ಮಾಡ್ತಾರೆ, ಫೈನಾನ್ಸ್ ಮಿನಿಸ್ಟರ್ಗಳಿರ್ಬೋದು, ಎಲ್ಲರಿಗೂ ಸಹ ಇದನ್ನು ತಿಳಿಸಿ ಹಿಂದೆನೂ ಸಹ ಇಂಥದೇ ತೆರಿಗೆಯನ್ನ ಕಟ್ಟಬೇಕು ಅಂತಂದೇಳಿ ಭಾರತದ ಮೇಲೆ ರೂಲಿಂಗ್ನ ಮಾಡಿದ್ದು ಇದೇ ಬ್ರಿಟಿಷ್ ಆಡಳಿತ. ಕಾಲಾನಂತರದಲ್ಲಿ ಅದು ಹೇಗಾಗಿದೆ ಅಂತಂದ್ರೆ ಅದೇ ಈಗ ಭಿಕ್ಷಾ ಪಾತ್ರೆಯನ್ನ ಹಿಡ್ಕೊಂಡು ನಿಂತಿದೆ. ಅದು ಕಾಲಚಕ್ರದಲ್ಲಿ. ಆದ್ದರಿಂದ ನೇರವಾಗಿ ತಿಳಿಸ್ತಾ ಇದ್ದೀವಿ, ಇದು ಮಧ್ಯಮ ವರ್ಗಕ್ಕೆ ಮತ್ತು ಬಡ ಜನತೆಗೆ ಬೇಡ. ಇದನ್ನ ಒಂದು ಪರಾಮರ್ಶಿಸಿ. ಯಾಕಂದ್ರೆ ನಮಗೂ ಆಸೆ ಇದೆ, ತಾವುಗಳು ಒಳ್ಳೆಯ ಸೇವೆಯನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಈ ಸೇವೆ ಇನ್ನೂ ಮುಂದುವರಿಬೇಕು ಅಂತಂದ್ರೆ ಜನಪರವಾಗಿ ಆದರ್ಶಮಯವಾದ ಕಾನೂನುಗಳು ಬರಬೇಕು ಹೊರತು ಮಧ್ಯಮ ವರ್ಗದ ಮೇಲೆ. ಇನ್ನು ಉದ್ಯೋಗವನ್ನ ಮಾಡುತ್ತಾ ಇರೋರಿಗೆ ಪ್ರೋತ್ಸಾಹವನ್ನ ನೀಡಬೇಕು. ಅಂಬೆಗಾಲು ಇಡೋರಿಗೆ ಹೋಗಿ ಮಗುವಿಗೆ ಬರೆನ ಎಳೆದ್ರೆ ಆ ಮಗು ನಡಿಲಿಕ್ಕೆ ಇಷ್ಟಪಡಲ್ಲ. ಇದು ನಮ್ಮ ಆರ್ಥಿಕತೆಯ ಮೇಲೆ ಮುಂದೊಂದು ದಿನ ಪೆಟ್ಟನ್ನ ನೀವು ಬೀಳಿಸ್ತಾ ಇದ್ದೀರಾ. ನೀವು ಬಲವಂತವಾಗಿ ಏನೇ ಒಂದು ಮಾಡಿ ಕಟ್ಟಿಸ್ಬೋದು. ಇದೇ ಬಲವಂತವಾಗಿ ಕಟ್ಟಿಸಿದ ಬ್ರಿಟಿಷ್ ಸರ್ಕಾರ ಎಲ್ಲಿ ಹೋಯಿತು ಅನ್ನೋದನ್ನು ಸಹ ಯೋಚನೆಯನ್ನ ಮಾಡಿ. ಆದ್ದರಿಂದ ಭಗವಂತ ಕೆಲವೊಂದು ಸಲ ಪಶ್ಚಾತ್ತಾಪಕ್ಕೂ ಸಹ ಕಾಲಗಳನ್ನು ನೀಡುತ್ತಾನೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಆದಷ್ಟು ಸಹ ಮತ್ತೊಮ್ಮೆ ಪರಿಶೀಲಿಸಿ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ನಮ್ಮ ದಾವಣಗೆರೆಯ ಶ್ರೀತ ಸಮರ್ಥ ಮಲ್ಲಿಕಾರ್ಜುನ ಅವರು ಸಹ ಸ್ವಪಕ್ಷದಲ್ಲಿ ಸಹ ಹಿತಶತ್ರುಗಳ ಬಾಧೆಗಳಿರೋದ್ರಿಂದ ಆದಷ್ಟು ನೋಡಿಕೊಂಡು ನೀವುಗಳು ಮುಂದುವರಿಯಬೇಕು. ನಿಮ್ಮ ಪಕ್ಷದಲ್ಲಿರುವ ಎಲ್ಲ ಹಿರಿಯರನ್ನು ಸಹ ನಿಮ್ಮ ಮನ್ನಣೆಗೆ ತೆಗೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೆಯೋದೇ ನಿಮಗೆ ಒಂದು ಜಯದ ಹಾದಿಯಾಗಿದೆ. ಇಲ್ಲವೇ ಅಪಜಯವೂ ಸಹ ಆಗಬಹುದು ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಯಾಕಂದ್ರೆ ಎದುರಾಳಿಯೂ ಸಹ ಅಷ್ಟೇ ಬಲಾಬಲ ಉಳ್ಳವನಾಗಿದ್ದಾನೆ ಅನ್ನೋದನ್ನು ಸಹ ನಿಮಗೆ ತಿಳಿಸ್ತಾ ಇದ್ದೀವಿ. ಆದಷ್ಟು ಸಹ ಏಕಂತಂದ್ರೆ ಹಿಂದೆ ನೋಡಿ, ಇದೇ ಮಹಾಭಾರತದಲ್ಲೂ ಇದಾಗಿದ್ದು, ಅರ್ಜುನ ಅಷ್ಟು ಇದಾಗಿದ್ದ. ಆದರೆ ಕೃಷ್ಣನ ಸಹಾಯ ಇಲ್ಲದೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೃಷ್ಣ ಒಂದೇ ಜಗದ್ಗುರು ಗಾಗಿ ನಾವು ಸಹ ಆ ಸನಾತನ ಪರಂಪರೆಯ ಬೇರನ್ನ ಹಿಡಿದು ನಾವು ಮುನ್ನುಗ್ಗಿದಾಗ ಮಾತ್ರ ಎಲ್ಲವೂ ಸಹ ಒಳಿತಾಗುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಇನ್ನು ಜನವರಿಯ 2026 ಕಾಲಜ್ಞಾನಗಳು ಮತ್ತು ಯುಗಾದಿಯ ಸಂವತ್ಸರದ ಫಲಾಫಲಗಳಲ್ಲೂ ಸಹ ನಿಮಗೆ ತಿಳಿಸಿದ್ವಿ. ಮಾರ್ಚ್ ಏಪ್ರಿಲ್ನಲ್ಲಿ ಮತ್ತು ಮೇನಲ್ಲೂ ಸಹ ಕಾಡ್ಗಿಚ್ಚುಗಳು ಹೆಚ್ಚಾಗಿ ಕಾಣ್ತಾ ಹೋಗ್ತವೆ. ಏಕೆಂದರೆ ಮುಂದೆ ಮೇನಲ್ಲೂ ಸಹ ಶನಿ ಮತ್ತು ಮಂಗಳ ಯುತಿ ಆಗ್ತಾರಿಂದ ಅನೇಕ ರೀತಿಯಿಂದ ಜಾಗತಿಕ ನಾಯಕರ ಕಣ್ಮರೆಗಳು ಮತ್ತು ಯುದ್ಧ ಭೀತಿಗಳು, ಯುದ್ಧದ ಕಾರ್ಮೋಡಗಳು ಇನ್ನೂ ಮತ್ತೆ ಬೇರೆ ದೇಶದ ನಡುವೆ ಅಂದರೆ ವಿಶೇಷವಾಗಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಯುದ್ಧ ಭೀತಿಗಳು ಪ್ರಾರಂಭವಾಗೋದು ಮತ್ತು ನಾಯಕರ ಕಣ್ಮರೆಗಳು ಸಹ ಉಂಟಾಗುವ ಭೀತಿಗಳು ಮತ್ತು ಅನೇಕ ಗಾಳಿಯಿಂದ ಹರಡುವ ರೋಗ ಭೀತಿಗಳು ಸಹ ಕಾಣಿಸ್ತಾ ಹೋಗ್ತವೆ.
ಮತ್ತು ಈಗ ಮಾರ್ಚ್ ಏಪ್ರಿಲ್ನಲ್ಲಿ ಕಾಡ್ಗಿಚ್ಚಿನ ಭೀತಿಗಳು ಉಂಟಾಗ್ತಾ ಹೋಗ್ತವೆ ಅಂತಂದು ಸಹ ತಿಳಿಸಿದ್ವಿ ಕೆಲವು ಮೈಸೂರಿನ ಭಾಗಗಳಲ್ಲಿ. ಹೀಗಾಗಿ ಕೆಲವೊಬ್ಬರು ಶಿಷ್ಯಂದಿರು ನಮಗೆ ತಿಳಿಸಿದ್ರು, ಇದೇ ಚಾಮರಾಜನಗರದ ಟೈಗರ್ ರಿಸರ್ವ್ ಫಾರೆಸ್ಟ್ನಲ್ಲಿ ಸುಮಾರು 50 ಹೆಕ್ಟೇರ್ಗಿಂತಲೂ ಜಾಸ್ತಿ ಕಾಡ್ಗಿಚ್ಚು ಬೆಂಕಿ ಆವರಿಸಿ ಅನೇಕ ಅರಣ್ಯ ನಾಶ ಉಂಟಾಯಿತು ಅಂತಂದು. ನೋಡಿ, ಮುಂಚೆನೆ ಯಾಕೆ ತಿಳಿಸೋದು ಅಂತಂದ್ರೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು, ನೋಡಿ ಅರಣ್ಯ ಸಂಪತ್ತು ನಮ್ಮ ನಾಡಿನ ಸಂಪತ್ತು, ಹಸಿರೇ ಉಸಿರು ಅಂತಂದು ನಾವು ಹೇಳ್ತಾ ಇರ್ತೀವಿ. ಎಷ್ಟು ನಷ್ಟ ಆಗಿರ್ಬೋದು, ಆ ನಷ್ಟದಲ್ಲಿ ಆ ನಷ್ಟಕ್ಕಿಂತ ಆ ವನ್ಯಜೀವಿಗಳು ಎಷ್ಟು ಪ್ರಾಣಿ ಪಕ್ಷಿಗಳು ಸಹ ಎಷ್ಟು ನರಳಿ ಪ್ರಾಣವನ್ನ ಬಿಟ್ಟಿರಬಹುದು. ಹೌದಲ್ಲ ವೀಕ್ಷಕರೇ? ಆ ಪ್ರಾಣಿಗಳಿಗೂ ಆ ಜೀವಕ್ಕೆ ಮೌಲ್ಯ ಇರುತ್ತಲ್ಲ. ಹೀಗಾಗಿ ಆದಷ್ಟು ಜಾಗರೂಕತೆಯನ್ನ ವಹಿಸೋದು ಸೂಕ್ತ. ಮತ್ತು ಜಮ್ಮು ಕಾಶ್ಮೀರ ಮತ್ತು ಬೇರೆ ಕಡೆಯಲ್ಲೂ ಸಹ ಹಿಮಪಾತಗಳು ಉಂಟಾಗಿ ಅಲ್ಲೂ ಸಹ ಅನೇಕ ನಷ್ಟ ಉಂಟಾಯಿತು ಅಂತಂದು ಕೆಲವೊಂದು ಶಿಷ್ಯಂದರು ತಿಳಿಸಿದ್ರು. ಯಾಕಂತಂದ್ರೆ ಅದರೊಳಗೆ ತಿಳಿಸಿದ್ವಿ, ಮೇಘ ಸ್ಫೋಟಗಳು, ಹಿಮಪಾತಗಳಿಂದ ಅನೇಕ ಜೀವಹಾನಿಗಳು ಉಂಟಾಗ್ತವೆ ಅಂತಂದು. ಸುಮಾರು 20ಕ್ಕೂ ಹೆಚ್ಚು ಜೀವಹಾನಿಗಳು ಜಮ್ಮು ಕಾಶ್ಮೀರದಲ್ಲಿ ಆಕಸ್ಮಿಕವಾಗಿ ಹಿಮಪಾತದಿಂದ ಅಷ್ಟೊಂದು ನಷ್ಟ ಉಂಟಾಯಿತು ಅಂತಂದು ಸಹ ತಿಳಿಸ್ತಾ ಹೋದ್ರು. ಆದಷ್ಟು ಸಹ ಕಾಲಜ್ಞಾನವನ್ನ ಜೀವನದಲ್ಲಿ ಪರಿಪಾಲನೆಯನ್ನು ಮಾಡಿ ನಿಮ್ಮ ಜೀವನವನ್ನ ಸಂತೋಷಮಯವಾಗಿ ಆನಂದಭರಿತವಾಗಿ ಉಲ್ಲಾಸ ಉತ್ಸಾಹದಿಂದ ನಡೆಸಿ ಪೂರ್ಣಾಯುವನ್ನ ಗಳಿಸುವಂತರಾಗಿ ಅಂತನ್ನೋದೇ ನಮ್ಮ ಶ್ರೀಪೀಠದ ಒಂದು ಉದ್ದೇಶ. ಅಸ್ಸಾಮಿನ ಚುನಾವಣೆಯಲ್ಲಿ ವಿಶೇಷವಾಗಿ ಕಮಲ ಅರಳುವ ಸೂಚನೆಗಳು ಮತ್ತು ಪುದುಚೇರಿಯಲ್ಲೂ ಸಹ ಕಮಲ ಅರಳುವ ಸೂಚನೆಗಳು ಸಹ ಕಾಣಿಸ್ತಾ ಇರೋದ್ರಿಂದ ವಿಶೇಷವಾಗಿ ಅನುಗ್ರಹ ಉಂಟಾಗ್ತಾ ಇದೆ. ಇದರ ಜೊತೆಯಲ್ಲಿ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಕಾಲಜ್ಞಾನದ ಮತ್ತು ಗ್ರಹಗತಿಗಳ ಆಧಾರದಿಂದ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಒಲವನ್ನು ಕೊಡಬೇಕು. ವಿಶೇಷವಾಗಿ ರಕ್ತಕ್ಕೆ ಮತ್ತು ಹೃದಯಕ್ಕೆ ಮತ್ತು ಮೆದುಳಿಗೆ ಸಂಬಂಧಪಟ್ಟ ಅನೇಕ ರೀತಿಯ ರೋಗಗಳು ಕಾಡುವಂತಹ ಸೂಚನೆಗಳನ್ನು ಗ್ರಹಗತಿಗಳು ನೀಡ್ತಾ ಇರೋದ್ರಿಂದ ಆದಷ್ಟು ಸಹ ವಿಶ್ವನಾಥನ ಮೊರೆಯನ್ನು ಹೋಗುವುದು, ಆ ಕಾಶಿ ವಿಶ್ವನಾಥನ ಅನುಗ್ರಹದಿಂದ ಸಕಲವೂ ಸಹ ಪರಿಹಾರಗಳು ಉಂಟಾಗಲಿ ಅಂತಂದು ಸಹ ನಾವುಗಳು ಸಹ ಪ್ರಾರ್ಥನೆಯನ್ನ ಮಾಡ್ತೀವಿ. ಆ ಭಗವಂತ ನಿಮಗೆ ದೀರ್ಘಾಯುಷ್ಯವನ್ನು ಕರುಣಿಸಲಿ ಅಂತಂದು ಸಹ ಶ್ರೀಪೀಠದಿಂದ ಆಶೀರ್ವಾದವನ್ನ ಮಾಡ್ತಾ ಇದ್ದೀವಿ. ಇನ್ನ ಈ ಸಂಕಷ್ಟಹರ ಚತುರ್ಥಿಯಲ್ಲಿ ಮೇಷರಾಶಿಯವರು ಎಳ್ಳಿನ ದೀಪಗಳನ್ನ ಗಣೇಶನಿಗೆ ಬೆಳಗುವುದರಿಂದ ಮಹಾಲಕ್ಷ್ಮಿಯ ಕೃಪೆ ಉಂಟಾಗ್ತಾ ಬರುತ್ತೆ. ವೃಷಭ ರಾಶಿಯವರು ತುಪ್ಪದ ದೀಪಗಳನ್ನ, ಮಿಥುನ ರಾಶಿಯವರು ಸಾಸಿವೆ ಎಣ್ಣೆಯಿಂದ ಮಾಡುವ ದೀಪಗಳನ್ನ ಬೆಳಗುವುದು. ಇನ್ನ ಕರ್ಕ ರಾಶಿಯವರು ಸಹ ತುಪ್ಪದ ದೀಪಗಳನ್ನು ಬೆಳಗುವುದರಿಂದ ಮಹಾಗಣಪತಿ ಅನುಗ್ರಹ ಉಂಟಾಗ್ತಾ ಬರುತ್ತೆ. ಸಿಂಹ ರಾಶಿಯವರು ಕೊಬ್ಬರಿ ಎಣ್ಣೆಯ ದೀಪವನ್ನ ಬೆಳಗುವುದರಿಂದ ಮಹಾಲಕ್ಷ್ಮಿಯ ಕೃಪೆ. ಕನ್ಯಾ ರಾಶಿಯವರಿಗೂ ಸಹ ವಿಶೇಷವಾಗಿ ಸೂರ್ಯಕಾಂತಿಯ ಎಣ್ಣೆಯನ್ನ ತಯಾರಿಸಿದ ದೀಪಗಳನ್ನು ಬೆಳಗುವುದರಿಂದ ಮಹಾಲಕ್ಷ್ಮಿಯ ಕೃಪೆ ಉಂಟಾಗ್ತಾ ಬರುತ್ತೆ. ತುಲಾ ರಾಶಿಯವರಿಗೆ ವಿಶೇಷವಾಗಿ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ದೀಪಗಳನ್ನು ಬೆಳಗುವುದರಿಂದ ಮಹಾಲಕ್ಷ್ಮಿಯ ಕೃಪೆ ಉಂಟಾಗ್ತಾ ಬರುತ್ತೆ. ವೃಶ್ಚಿಕ ರಾಶಿಯವರು ಸಹ ತುಪ್ಪದ ದೀಪಗಳನ್ನ ಬೆಳಗುವುದರಿಂದ ವಿಶೇಷವಾದ ಅನುಗ್ರಹ ಉಂಟಾಗ್ತಾ ಬರುತ್ತೆ. ಧನುಸ್ಸು ರಾಶಿಯವರು ವಿಶೇಷವಾಗಿ ಇಪ್ಪೆ ಎಣ್ಣೆಯಿಂದ ಮಾಡಿದ ದೀಪಗಳನ್ನ ಆರತಿಯನ್ನು ಬೆಳಗುವುದರಿಂದ ವಿಶೇಷವಾದ ಧನಯೋಗ ಉಂಟಾಗ್ತಾ ಬರುತ್ತೆ. ಮಕರ ರಾಶಿಯವರು ಸಹ ವಿಶೇಷವಾಗಿ ತುಪ್ಪದ ಮತ್ತು ಕೊಬ್ಬರಿ ಎಣ್ಣೆ ಮಿಶ್ರ ಮಾಡಿದ ತುಪ್ಪದ ದೀಪಗಳನ್ನು ಬೆಳಗುವುದರಿಂದ ವಿಶೇಷ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗ್ತಾ ಬರುತ್ತೆ. ಕುಂಭರಾಶಿಯವರು ವಿಶೇಷವಾಗಿ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗುವುದರಿಂದ ಮಹಾಲಕ್ಷ್ಮಿಯ ಕೃಪೆ ಉಂಟಾಗ್ತಾ ಬರುತ್ತೆ. ಮೀನರಾಶಿಯವರು ತುಪ್ಪದ ದೀಪಗಳನ್ನು ಗಣೇಶನಿಗೆ ಬೆಳಗುವುದರಿಂದ ವಿಶೇಷವಾದ
ಮಹಾಲಕ್ಷ್ಮಿ ಇಷ್ಟಕಾಮೇಶ್ವರಿಯ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ ಅಂತನ್ನೋದನ್ನು ಸಹ ತಿಳಿಸ್ತಾ ಈ 12 ರಾಶಿಯವರು ಸಹ ಸುಲಭ ರೀತಿಯಿಂದ ಈ ಸರಳ ಉಪಾಯವನ್ನ ದೀಪಗಳನ್ನು ಬೆಳಗುವುದರಿಂದ ಮಹಾಲಕ್ಷ್ಮಿಯ ಇಷ್ಟಕಾಮೇಶ್ವರಿಯ ಪರಿಪೂರ್ಣ ಅನುಗ್ರಹದ ಜೊತೆಯಲ್ಲಿ ಆ ವಿಕಟ ಮಹಾಗಣಪತಿಯ ಅನುಗ್ರಹ ಸದಾ ಉಂಟಾಗ್ತಾ ಹೋಗುತ್ತೆ ಅನ್ನೋದನ್ನು ಸಹ ನಿಮ್ಮೆಲ್ಲರಿಗೂ ಸಹ ಸಂಕಷ್ಟಹರ ಚತುರ್ಥಿಯಿಂದ ಇಡೀ ನಮ್ಮ ಭಾರತೀಯರಿಗೆ ಒಂದು ಸಂತೋಷದ ವಿಚಾರ ಕಾಲಜ್ಞಾನದ ಪ್ರಕಾರ ಏನಂತಂದ್ರೆ ನಮ್ಮ ಅಖಂಡ ಭಾರತದಲ್ಲಿದ್ದ ಪಿಒಕೆ ಮತ್ತೆ ನಮ್ಮ ಭಾರತಕ್ಕೆ ಸಹ ಸೇರುತ್ತೆ ಅನ್ನೋದನ್ನ ಗ್ರಹಗತಿಗಳ ಚಲನವರಿಂದ ತಿಳಿಸ್ತಾ ಇರೋದು ನಮ್ಮ ನಿಮ್ಮೆಲ್ಲರಿಗೂ ಸಹ ಹೆಮ್ಮೆಯ ವಿಚಾರವಾಗಿದೆ. ಆದಷ್ಟು ಬೇಗ ಆ ತಾಯಿ ಜಗನ್ಮಾತಾ ಇಷ್ಟಕಾಮೇಶ್ವರಿ ಅನುಗ್ರಹವನ್ನ ಮಾಡಲಿ. ನಮ್ಮ ಪಿಒಕೆ ಆದಷ್ಟು ಬೇಗ ಭಾರತದೊಂದಿಗೆ ವಿಲೀನವಾಗಲಿ ಅಂತಂದೂ ಸಹ ಶುಭಾಶೀರ್ವಾದವನ್ನ ತಿಳಿಸ್ತಾ ಇದ್ದೀವಿ. ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯೂ ಸಹ ಸಕಲರಿಗೂ ಸನ್ಮಂಗಳವನ್ನ ದಯಪಾಲಿಸಿ, ಜೊತೆಯಲ್ಲಿ ಆ ವಿಕಟ ಮಹಾಗಣಪತಿಯ ಅನುಗ್ರಹ ಇಡೀ ವಿಶ್ವಕ್ಕೆ ವಿಶ್ವಶಾಂತಿಯನ್ನ, ಪ್ರೀತಿಯನ್ನ, ಪ್ರೇಮವನ್ನ ಸಕಲ ಹೃದಯದಲ್ಲಿ ಬೆಳಗಲಿ. ಈ ಯುದ್ಧದ ಕಾರ್ಮೋಡದ ಭೀತಿ ಎಲ್ಲವೂ ನಶಿಸಿ ಇಡೀ ವಿಶ್ವಕ್ಕೆ ಆನಂದ ಉಂಟಾಗಲಿ ಅಂತಂದು ಸಹ ಶ್ರೀಪೀಠದಿಂದ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಓಂ ನಮಃ ಶಿವಾಯ.